ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿಗಾದಿ ಲಾಗ್ಸ್ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಭಾವಿಸ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇದು ಬಂದು ಈ ಶನಿವಾರ ಅಲ್ಲ, ಹೋದ ಶನಿವಾರದ್ದು ವ್ಲಾಗ್ ಆಗಿರುತ್ತೆ ಇದು. ನಾವು ಊರಿಗೆ ಹೋಗಿದ್ವಿ, ಅಂದರೆ ಮಂಡ್ಯದ ಹತ್ರ ನಮ್ಮೂರು ಅಂತ ಹೇಳಿದ್ದು ಅಲ್ವಾ. ಸೊ ಹಾಗಾಗಿ ನಮ್ಮ ಊರಿಗೆ ಹೋಗಿ ಬರ್ತಾ ಇರಬೇಕಾದ್ರೆ, ಅಂದರೆ ನಾವು ಶನಿವಾರ ಊರಿಗೆ ಹೋಗಿ ಭಾನುವಾರನೇ ಬರ್ತಾಯಿದ್ವಿ. ಬೆಳಗ್ಗೆನೇ ಊರಿಗೆ ಹೊರಡೋಣ ಅಂತಂದ್ಬಿಟ್ಟು ನೋಡಿ, ಸೂರ್ಯ ಇನ್ನೂ ಇವಾಗ ಬರ್ತಾ ಇದ್ದಾನೆ ನೋಡಿ ಮೇಲೆ. ಅಷ್ಟೊತ್ತಿಗೆ ನಾವು ಹೊರಟ್ವಿ ಊರಿಂದ. ಸೊ ಇದು ಬಂದು ನಮ್ಮ ಊರ ಕೆರೆ. ಅಂದರೆ ತುಂಬ ಚೆನ್ನಾಗಿರುತ್ತೆ, ವಾತಾವರಣವೂ ಅಷ್ಟೇ, ವೆದರು ಅಷ್ಟೇ. ನೋಡೋದಕ್ಕೆ ಬೆಳಗ್ಗೆ ಟೈಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು. ನಾವು ಏನಕ್ಕೆ ಹೋಗಿದ್ವಿಪ್ಪ ಊರಲ್ಲಿ ಅಂತಂದರೆ, ಒಂದು ಫಂಕ್ಷನ್ ಇತ್ತು. ಸೊ ಹಾಗಾಗಿ ಹೋಗಿದ್ವಿ. ಶನಿವಾರ ಹೋಗಿ ಮುಗಿಸ್ಕೊಂಡು ಸಂಡೇ ಹೊರಟ್ಬಿಟ್ರು ಅಂತಂದರೆ, ಅಂದರೆ ಇಲ್ಲೇ ಬಂದು ನಾನು ಮಾರ್ನಿಂಗು ಸೋಮವಾರ ಬರೋದಕ್ಕೆ, ಅಂದರೆ ನಾನು ಅವತ್ತು ಮಲೆನಾಡಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಸ್ವಲ್ಪ ಭಾನುವಾರನೇ ಬೇಗ ಬಂದರೆ ಎಲ್ಲ ರೆಡಿ ಮಾಡ್ಕೊಬೋದಲ್ವ ಅಂತಂದ್ಬಿಟ್ಟು ಹೊರಟಿರೋದು. ಮತ್ತು ನೋಡಿ ವೆದರು ಮತ್ತು ಈ ಥರ ಪ್ರಕೃತಿ ನಿಮಗೆ ಯಾರ್ಯಾರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತು ನಿಮಗೂ ಅಷ್ಟೇ ಊರಿಗೆಲ್ಲ ಹೋಗೋದಕ್ಕೆ, ಮತ್ತು ಯಾರ್ಯಾರ್ದು ಹಳ್ಳಿ ಇರೋದೆಲ್ಲ ಯಾರಿಗೆ ಇಷ್ಟ ಇಲ್ಲಿ. ಇದು ಬಂದು ನರಸೀಪುರದ್ದು ಕುಂಭಮೇಳ ಇತ್ತಲ್ಲ, ಅದರದ್ದು ಒಂದೇ ಒಂದು ಕ್ಲಿಪ್ಪು ಇಲ್ಲ ಆ್ಯಡ್ ಮಾಡಿದ್ದೀನಿ ನೋಡಿ. ಅಂದರೆ ರಶ್ ಇತ್ತು. ಸೊ ಹಾಗಾಗಿ ನಾನು ಅಲ್ಲಿ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಸುಮ್ಮನೆ ನಿಮಗೋಸ್ಕರ ಅಂದ್ಬಿಟ್ಟು ಒಂದೊಂದೇ ಒಂದು ಕ್ಲಿಪ್ಪಿಂಗ್, ಅಂದರೆ ಹೋಗ್ಬೇಕಾಗಿರೋ ತೆಗೆದಿರೋ ಅಂಥ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸರಿ ಅಂದ್ಬಿಟ್ಟು ಅವತ್ತೆಲ್ಲ ಬಂದ್ವಿ ಮೈಸೂರಿಗೆ. ಬಂದು ನೆಕ್ಸ್ಟ್ ಡೇ ಅಂದರೆ ಮಂಡೇ ಹೇಳಿದ್ನೆಲ್ಲ ಹೊರ್ನಾಡಿಗೆ ಹೋಗಬೇಕಿತ್ತು ಅಂತ ಹೇಳ್ಬಿಟ್ಟು ಟೈಮ್ ಆಗ್ತಾಯಿತ್ತು. ಅಂದರೆ 9 ಗಂಟೆಗೆ ಮೈಸೂರಲ್ಲಿ ಬಸ್ ಇತ್ತು ಥ್ರೂ ಹೊರ್ನಾಡಿಗೆ ಹೋಗೋದು ಅಂದ್ಬಿಟ್ಟು. ಸೊ ಹಾಗಾಗಿ ಅಷ್ಟೊತ್ತಿಗೆ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇರೋದು ನೋಡಿ. ಅವತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಬಂದು. ಸೊ ಇನ್ನೇನು ದೀಪ ಹಚ್ಬಿಟ್ಟು, ಸರಿ ಇಲ್ಲೂ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಬೇಕಲ್ವ. ಎಲ್ಲರೂ ಹೊರಗಡೆ ಹೋಗಬೇಕು ಅಂತಂದ್ರೂ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಹೊರಗಡೆ ಹೋದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಒಂಥರ ನಮ್ಮ ಮನಸ್ಸಿಗೂ ಖುಷಿ ಆಗ್ತಾಯಿರುತ್ತೆ. ನೀವು ಒಂದು ಸಲ ಬೆಳಿಗ್ಗೆ ಅಂದರೆ 5 ಗಂಟೆಗೇ ಎದ್ದು ಬೇಗನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ನೋಡಿ, ಅದ್ರದ್ದು ಖುಷಿನೇ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಪೂಜೆ ಮಾಡಿದ್ರೆ ಏನೋ ಒಂಥರ ಅನಿಸ್ತಾ ಇರುತ್ತೆ, ಮನೆಗೆ ಮನಸ್ಸಿಗೂ ಅಷ್ಟೇ ಬೇಜಾರಾಗ್ತಾ ಇರುತ್ತೆ. ಸೊ ಹಾಗಾಗಿ ನೋಡಿ ನಾನು ಪೂಜೆ ಮಾಡಿಕೊಂಡು ಸರಿ ಹೊರಡೋಣ ಎಲ್ಲ ರೆಡಿ ಮಾಡೋದು, ತಿಂಡಿ ಎಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಹೊರಡಬೇಕಿತ್ತು. ಹೊರ್ನಾಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು, ಅಂದರೆ ನಮ್ಮ ಮನೆಯವ್ರ ಜೊತೆನೇ, ಅಂದರೆ ನಮ್ಮ ಫ್ಯಾಮಿಲಿ, ಅಂದರೆ ಈ ಕಡೆ ನಮ್ಮ ಅತ್ತಿಗೆ ಅವರ ಜೊತೆಲೇ ಹೋಗ್ತಾ ಇದ್ವಿ. ಸರಿ ಹೊರಡ್ಬೇಡ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿ ನಮಗೆ 9 ಗಂಟೆಗೆ ಬಸ್ಸು ಬಂತು. ಸೊ ಸರಿ ಅಂದ್ಬಿಟ್ಟು ಹೊರಟ್ವಿ. ಇದು ನೋಡಿ, ಇದು ಬಂದು ಇನ್ನೇನು ಹೊರ್ನಾಡಿಗೆ ಹೋಗ್ಬಿಟ್ಟು, ಅಂದರೆ ಅಲ್ಲಿ ಚಿಕ್ಕಮಂಗ್ಳೂರಿಂದ ಆಚೆಗೆ ನಮಗೆ ಈ ಥರ ಕಾಫಿ ತೋಟಗಳು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲಿಂದ ಹೋಗಬೇಕು ಅಂತಂದರೆ, ನೀವು ಯಾರಾದರೂ ಹೊರ್ನಾಡಿಗೆ ಹೋಗಬೇಕು ಅಂದರೆ ನೋಡಿ, ಮೈಸೂರಿಂದ ಥ್ರೂ 9 ಗಂಟೆಗೆ ಹೊರ್ನಾಡಿಗೆ ಬಸ್ ಇದೆ. ಬಸ್ಸಲ್ಲಿ ಹೋಗೋರು ಆರಾಮಾಗಿ ಹೋಗ್ಬೋದು. ಅಲ್ಲಿಗೆ ಹೋಗ್ಬೇಕಾದ್ರೂ ಅಷ್ಟೇ ಅಕ್ಕಪಕ್ಕ ನೋಡಿ ಈ ಥರ ಕಾಫಿ ಗಿಡಗಳು ಮತ್ತು ಅಡಿಕೆ ಗಿಡಗಳು ಮತ್ತು ಬೆಟ್ಟ ಗುಡ್ಡ, ವೆದರ್ ಅಂತೂ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ. ನೀವು ಹೋಗಿ ಕಾರಲ್ಲಿ ಹೋದ್ರೂ ಅಷ್ಟೇ ಆರಾಮಾಗಿ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊಂಡು ಬರ್ಬೋದು. ಇಲ್ಲ ನಮ್ಮ ಕೈಲಾಗಲ್ಲ ಅಂದರೆ ಬಸ್ಸಲ್ಲಿ ಸುಧಾ ಹೋಗಿ ನೀವು ನೋಡಿಕೊಂಡು ಮಾರನೆಗೆ ವಾಪಸ್ ಬಂದುಬಿಡ್ಬೋದು. ಇಲ್ಲ ಆಲ್ಟ್ ಆಗ್ತೀವಿ ಅಂದರೆ ಅಲ್ಲೇ ಇದ್ಕೊಂಡು ಅಷ್ಟೇ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೋಗಿ ಬನ್ನಿ ಫ್ರೆಂಡ್ಸ್, ಒಂದು ಸಲ ಚೆನ್ನಾಗಿರುತ್ತೆ. ಸರಿ ಅಂದ್ಬಿಟ್ಟು ಸಂಜೆ 6 ಗಂಟೆಗೆ ನಾವು ಹೊರ್ನಾಡನ್ನು ತಲುಪಿದ್ವಿ. ಸರಿ ಒಂದು ಸಲ ದರ್ಶನ ಮುಗಿಸ್ಕೊಂಡು ಬಂದುಬಿಡೋಣ ಅಂದರೆ ನೋಡಿ, ತಾಯಿ ಅನ್ನಪೂರ್ಣೇಶ್ವರಿ ಯಾವ ಥರ ಹೊರಗಡೆಗೆ ಕಾಣ್ತಾ ಇದ್ದಾರೆ ಅಂತಂದ್ಬಿಟ್ಟು ನೋಡಿ ಒಂದು ಸಲ ಎಲ್ಲರೂ. ಇದೇ ಹೊರ್ನಾಡು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅನ್ನಪೂರ್ಣೇಶ್ವರಿ ಎಷ್ಟು ಬಗ್ಗೆ, ತಾಯಿ ಬಗ್ಗೆ ಎಷ್ಟು ಹೇಳಿದ್ರೂ ಗೊತ್ತಾಗಲ್ಲ. ಆಮೇಲೆ ನೀವು ಎಷ್ಟು ನೋಡಿದ್ರೂ ಅಷ್ಟೇ, ಎಷ್ಟು ನಾವು ಕಣ್ಣು ತುಂಬ ನೋಡ್ತಾನೇ ಇರೋಣ ಅಂತ ಅನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಅಂದರೆ ತುಂಬ ಜನ ಇರಲಿಲ್ಲ, ರಶ್ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ನೀಟಾಗಿ ನೋಡಿಕೊಂಡು ನಾವು ಸಂಜೆ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಸರಿ ರಾತ್ರಿ ಇನ್ನೇನು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಇದು ರಾತ್ರಿ ಊಟ ಪ್ರಸಾದ ತಿಂದ್ಕೊಂಡು ನಾವು ರೂಮ್ ಮಾಡಿದ್ವಿ ಅಲ್ಲೇ. ಸೊ ಹಾಗಾಗಿ ಇದು ನೋಡಿ ಅನ್ನ ಮತ್ತು ಸಾಂಬಾರು ಪ್ರಸಾದ. ನಾವು ಮನೇಲಿ ಯಾವ ಥರ ಮಾಡಿದ್ರು ಈ ಥರ ಮನೇಲಿ ಮಾಡೋಕ್ಕೂ ಆಗೋಲ್ಲ ನನಗೆ, ಈ ಥರ ಪ್ರಸಾದದ್ದು ಟೇಸ್ಟೂ ಬರೋಲ್ಲ. ಸೊ ಹಾಗೆ ನೈಟು ನೋಡಿ ಇದೇನೇ ನಾವು ರೂಮ್ ಮಾಡಿದ್ದು. ನೈಟು ನೋಡೋಣ ಇನ್ನೇನು ಬೆಳಿಗ್ಗೆ ಶಾಪಿಂಗ್ ಮಾಡೋಕ್ಕಾಗುತ್ತೋ ಇಲ್ವೋ ನೋಡೋಣ ಅಂದ್ಬಿಟ್ಟು ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗ್ಬಿಟ್ಟು, ಅಂದರೆ ನಾವೇನು ಜಾಸ್ತಿ ಶಾಪಿಂಗ್ ಅಂದರೆ ಅಂಗಡಿಗಳು ಅಷ್ಟೇ, ಏನೋ ಆ ಥರದ್ದು ಹೇಳ್ಕೋಬೇಕು ಅಂತ ಅಂಗಡಿಗಳು ಏನೂ ಇಲ್ಲ.
ಸೊ ಹಾಗಾಗಿ ಏನಪ್ಪ ಅಂದರೆ ಮಸಾಲ ಐಟಮ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಕ್ಕೆ ಒಂದು ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಳ್ಳಿಲ್ಲ. ಇದು ಬಂದು ಸರಿ ನೆಕ್ಸ್ಟು ಮಾರ್ನಿಂಗು ಬೆಳಿಗ್ಗೆ 6 ಗಂಟೆಗೆ ಸರಿ ಹೊರಡೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ಎದ್ದು ತಾಯಿ ಅನ್ನಪೂರ್ಣೇಶ್ವರಿ ದರ್ಶನ ಮುಗಿಸ್ಕೊಂಡು ಬಂದು ಹೊರಗಡೆ ಬಂದ್ವಿ. ಇದು ನೋಡಿ ಬೆಳಿಗ್ಗೆ ವೆದರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಿಮ ಅಂದರೆ ಫುಲ್ಲು ಬೆಟ್ಟನೇ ಮುಚ್ಚೋಗಿರುತ್ತೆ ಹಿಮದಲ್ಲಿ. ಹಾಗಾಗಿ ನೋಡಿಕೊಂಡು ನಾವು ಶೃಂಗೇರಿಗೆ ಹಾಗೆ ಇಲ್ಲಿಗೆ ಬಂದಿದ್ದೀವಲ್ವ, ಶೃಂಗೇರಿಗೂ ಹೋಗ್ಬಿಟ್ಟು ಅದನ್ನು ನೋಡ್ಕೊಂಡು ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಅಲ್ಲಿಂದನೂ ಅಷ್ಟೇ 6:30ಗೆ ನಿಮಗೆ ಶೃಂಗೇರಿಗೆ ಥ್ರೂ ಬಸ್ ಇರುತ್ತೆ ಹೊರನಾಡಿಂದ. ಯಾರಾದರೂ ಹೋಗಬೇಕು ಅಂತಂದರೆ ನೀವು ಹೊರನಾಡಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು 6:30ಗೆ ಅಂದರೆ ಅಲ್ಲಿ ನಿಮ್ಗೆ ಇವಾಗ ಸಿವಿಲ್ ಬಸ್ಸು ಅವೈಲೇಬಲ್ ಇರುತ್ತೆ ಅಷ್ಟೇ. ಗೌರ್ಮೆಂಟ್ ಬಸ್ಸು ಅಂದರೆ ನೀವು ಅಲ್ಲಿಂದ ಬೇರೆ ಊರಿಗೆ ಹೋಗಿ ಅಲ್ಲಿಂದ ಸ್ಟಾಪ್ ಇರುತ್ತೆ, ಹೋಗಿ ನೀವು ಹೋಗ್ಬೋದು. ನೋಡಿ ಯಾರು ಅಂದರೆ ತುಂಬ ಜನ ಕಡಿಮೆ ಇದ್ದಾರೆ ನೋಡಿ ಹೊರನಾಡಲ್ಲಿ, ಎಷ್ಟು ಚೆನ್ನಾಗಿದೆ. ಮತ್ತು ಅಲ್ಲೂ ಅಷ್ಟೇ ನಮ್ಮ ಮನಸ್ಸಿಗೆ ತುಂಬ ಹಿತವಾಗಿರುತ್ತೆ. ಅದರಲ್ಲೂ ಬೆಳಿಗ್ಗೆ ಟೈಮ್ ಇಂಥ ದೇವಸ್ಥಾನಕ್ಕೆಲ್ಲ ನಾವು ಹೋಗಿ ಇದ್ದರೆ ಏನೋ ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹೊರನಾಡು. ಅಂದರೆ ದೇವ್ರನ್ನ ನಾವು ಹತ್ತರಿಂದ ಅಂದರೆ ಭಾಳ ಹತ್ತರಿಂದ ದರ್ಶನ ಮಾಡ್ಬೋದು, ಅದೊಂದು ಖುಷಿಯಾಗಿರುತ್ತೆ. ಜನಗಳು ಕಡಿಮೆ ಇದ್ದರೆ ನಿಧಾನಕ್ಕೆ ನಾವು ಹೋಗಿದ್ದಕ್ಕೂ ತಕ್ಕಂತೆ ದರ್ಶನ ಆದರೆ ನಮಗೂ ಖುಷಿ ಆಗ್ತಾ ಇರುತ್ತೆ. ರಶ್ ಇದ್ದರೆ ಏನು ಗೊತ್ತಾ, ಬೇಗ ಅಂತ ನಮ್ಮನ್ನ ಇದು ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ನಮಗೆ ದೇವ್ರನ್ನ ನಾವು ಅಷ್ಟು ದೂರದಿಂದ ಬಂದು ನೀಟಾಗಿ ನೋಡೋದಕ್ಕೆ ಆಗಲಿಲ್ವಲ್ಲ ಅಂತ ಫೀಲಿಂಗು ಸುಧಾ ಇರುತ್ತೆ. ಸೊ ಹಾಗಾಗಿ ಅಷ್ಟೇ ನೋಡಿ, ಜನಗಳು ಅಷ್ಟೇ ತುಂಬ ಅಂದರೆ ತುಂಬ ಕಡಿಮೆ ಜನ ಇದ್ದಾರೆ. ಹಾಗಾಗಿ ನಮಗೆ ತಾಯಿ ದರ್ಶನವೂ ಚೆನ್ನಾಗಾಗಿ ಸರಿ ಶೃಂಗೇರಿಗೆ ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ನೋಡಿ. ಅಲ್ಲಿನ ವೆದರು ನಾವು ಇಲ್ಲಿ ಈ ಕಡೆ ವೆದರು ಮತ್ತು ಅಲ್ಲಿನ ಮನೆಗಳು, ಅಲ್ಲಿನ ಜನರ ಜೀವನ ಶೈಲಿನೂ ಅಷ್ಟೇ ನೋಡಿದ್ರೆ ನಮಗೂ ಆಶ್ಚರ್ಯ ಆಗುತ್ತೆ. ಏನಪ್ಪ ಇಲ್ಲೆಲ್ಲ ಒಂದೊಂದು ಮನೆಯೇ ಇದೆ, ಅದು ಹೇಗಿರ್ತಾರೋ ಏನೋ. ಆಮೇಲೆ ಎಷ್ಟು ಗುಡ್ಡ ಬೆಟ್ಟ ಥರ ಇರುತ್ತೆ. ಆ ಗುಡ್ಡ ಬೆಟ್ಟದಲ್ಲಿ ಒಬ್ಬೊಬ್ಬರೇ ನೋಡಿ, ಒಬ್ಬೊಬ್ಬರು ಒಂದೊಂದು ಮನೆ ಒಂದೊಂದು ಮಧ್ಯೆ ಇರುತ್ತೆ. ನಾವು ಇಲ್ಲಿ ಅಕ್ಕಪಕ್ಕ ಮತ್ತು ತುಂಬ ಜನ ಇದ್ರೂ ನಾವು ಇಷ್ಟು ಏನೋ ಹೆದರಿಕೆ ಭಯ, ಯಾರು ಬರ್ತಾರೋ ಏನೋ ಕಳ್ಳರು ಅಂತ ಅಂದ್ಕೊಂಡು ಇವರೆಲ್ಲ ಒಬ್ಬೊಬ್ಬರೇ ಒಂದೊಂದು ಮನೆಯಲ್ಲೇ ಇರ್ತಾರೆ ನೋಡಿ, ಎಷ್ಟು ಚೆಂದ. ಮತ್ತು ಅಲ್ಲಿ ನಾವು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಟಿಫನ್ಗೆ ಅಂದ್ಬಿಟ್ಟು ನಿಲ್ಲಿಸಿದ್ರು. ಸೊ ಇಲ್ಲೊಂದು ಬೆಟ್ಟ ಇದೆಯಲ್ಲ, ಇದು ನೋಡಿ ಚಿತ್ರ ಬರೆದಿರೋ ಥರನೇ ಇತ್ತು. ಸೊ ಹಾಗಾಗಿ ನಾನು ಸುಮ್ಮನೆ ನೋಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸರಿ ಶೃಂಗೇರಿಗೆ ಹೋಗ್ಬಿಟ್ಟು ಒಳಗಡೆಗೆ ಹೋಗ್ತಾ ಇದ್ದೀವಿ ನೋಡಿ. ಇದೇ ಶೃಂಗೇರಿ ಶ್ರೀ ಶಾರದಾಂಬೆ ತಾಯಿ ಅಮ್ಮನವ್ರನ್ನ ದರ್ಶನ ಮಾಡೋದಕ್ಕೆ ಹೋಗೋಣ ಬನ್ನಿ. ಸರಿ ಅಂದ್ಬಿಟ್ಟು ಅಲ್ಲಿ ವೀಡಿಯೋ ಅಲೋ ಮಾಡಲಿಲ್ಲ, ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಅವರು ಬಿಡಲಿಲ್ಲ. ಸೊ ಹಾಗಾಗಿ ಅಲ್ಲಿ ಫೋನ್ ಆಫ್ ಮಾಡಿಬಿಟ್ಟು ಇದು ಬಂದು ಹೊರಗಡೆ ಇಲ್ಲಿ ಅಂದರೆ ಇದು ಮೀನುಗಳೆಲ್ಲ ಇದೆ, ಅಲ್ಲಿಗೆ ಏನಾದರೂ ನೀವು ಪುರಿ ಏನಾದ್ರು ಹಾಕಬೇಕು ಅಂದರೆ ನೋಡಿ ಹಾಕ್ಕೊಂಡು ಹೋಗ್ಬೋದು ಅಂತ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದ್ವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಬಿಸಿಲು, ಹೆವಿ ಬಿಸಿಲಿತ್ತು. ಸೊ ಹಾಗಾಗಿ ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ, ಕಾಲೆಲ್ಲ ತುಂಬ ಸುಡ್ತಾ ಇತ್ತು. ಅದಕ್ಕೆ ಎಲ್ಲರೂ ನೋಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದ್ವಿ. ಇದು ಬಂದು ನೋಡಿ ಹಾವು ಕಪ್ಪೆಗೆ ಆಶ್ರಯ ಕೊಟ್ಟಿರೋದು. ಅಂದರೆ ಈ ನೆಲದ ಮಹಿಮೆ ಆ ಥರ ಇದೆ ಅಂತ ಹೇಳಿ, ಅಂದರೆ ಎಂಥ ಶತ್ರುನೇ ಆದರೂ ಇಲ್ಲಿ ನಾವು ಕಾಪಾಡ್ತಾರೆ ಅನ್ನೋದೊಂದು ಹೇಳ್ತಾರೆ. ಈಗ ದಿನಕ್ಕೊಂದು ಗಾದೆ ಮಾತು ಏನು ಅಂತ ಹೇಳಿದ್ರೆ, ಮನದಷ್ಟು ಮಾತಿಗಿಂತ ಕಣದಷ್ಟು ಕೆಲಸ ಲೇಸು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.